ಹಲೋ ವಿವರ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೂಲ್ ಟ್ರೀಟ್ ಚಾನಲ್. ಹೇಗಿದ್ದೀರಾ? ಸೊ ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಪನ್ನೀರ್ ಕಾಜು ಮಸಾಲ ರೆಸಿಪಿ. ತುಂಬ ಸಿಂಪಲ್ ಹಾಗೂ ಈಸಿ ಕೂಡ. ನಾನಿಲ್ಲಿ ಒಂದು 200 ಗ್ರಾಮ್ಸ್ ಪನ್ನೀರ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 1/4 ಕಪ್ನಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಬೌಲಿಗೆ. ಸೊ ಈಗ ನಾವು ಸ್ವಲ್ಪ ಮ್ಯಾರಿನೇಷನ್ಗೆ ಮಸಾಲ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 1 ಟೀ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನು ಕಸೂರಿ ಮೇಥಿ ಕೂಡ ಹಾಕ್ತಿದ್ದೀನಿ. ಸೊ ಕಸೂರಿ ಮೇಥಿ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟ್ ಕೂಡ ಇನ್ನೂ ರುಚಿಯಾಗಿರುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಕೂಡ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ. ಸೊ ಕಾರ್ನ್ಫ್ಲವರ್ ಹಾಕೋದ್ರಿಂದ ಚೆನ್ನಾಗಿ ಮ್ಯಾರಿನೇಷನ್ ಕೋಟ್ ಆಗುತ್ತೆ ಮಸಾಲ ಎಲ್ಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರೇನು ಹಾಕೋದು ಬೇಡ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪನ್ನೀರ್ ಏನು ಕ್ಯೂಬ್ಸ್ ಇದೆ ಅದನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಷನ್ ಮಾಡಿ ಇಟ್ಕೋಬೇಕು. ಒಂದು 15 to 30 ಮಿನಿಟ್ಸ್ ಟೈಮ್ ಇದ್ದರೆ ಒಂದು 30 ಮಿನಿಟ್ಸ್ ಇಡಿ, ಇಲ್ಲ ಒಂದು 15 ಮಿನಿಟ್ಸ್ ಸಾಕು. ಸೊ ಇಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಡಿ. ಈಗ ಇದು ಮಸಾಲ ರೆಡಿ ಮಾಡಬೇಕು. ಇನ್ನೊಂದು ಸ್ಟೆಪ್ ಮಸಾಲ ರೆಡಿ ಮಾಡ್ಕೋಬೇಕು. ಹಾಗಾಗಿ ಒಂದು ಪ್ಯಾನ್ ರೆಡಿ ಮಾಡಿ ಇಟ್ಕೊಳ್ಳಿ. ಅದು ಕಾದ ನಂತರ ಸ್ವಲ್ಪ ಬಟರ್ ಕೂಡ ಹಾಕಬೇಕು. ಸೊ ಇಲ್ಲಿ ನೋಡ್ತೀರಿ, ನಾನು ಚೆನ್ನಾಗಿ ಪನ್ನೀರ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದೊಂದು ಸೈಡ್ಗೆ ಇಟ್ಟಿದ್ದೀನಿ. ಈಗ ಪ್ಯಾನಿಗೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಬಟರ್ ಹಾಕಿದ್ದೀನಿ. ಹಾಗೆ ಇದಕ್ಕೆ ಪಲಾವ್ ಎಲೆ, 1-2 ಲವಂಗ, ಚಕ್ಕೆ ಸ್ವಲ್ಪ, ಹಾಗೆ ಒಂದು 3-4 ಕಾಳು ಮೆಣಸು, ಸ್ವಲ್ಪ ಜೀರಿಗೆ ಹಾಕಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು 2-3 ಬೆಳ್ಳುಳ್ಳಿ ಹೆಸರು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಶುಂಠಿ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಹಸಿ ವಾಸನೆಲ್ಲ ಹೋಗಬೇಕು ಚೆನ್ನಾಗಿ. ಹಾಗೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಸಣ್ಣ ಈರುಳ್ಳಿ ಕೂಡ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಬೇಕು. ಸೊ ಈಗ ನಾನು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ ಈ ರೆಸಿಪಿ ನೀವು ಚಪಾತಿ, ರೋಟಿ, ಇಲ್ಲ ಜೀರಾ ರೈಸಿಗೆ ಕೂಡ ಚೆನ್ನಾಗಿರುತ್ತೆ. ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಈರುಳ್ಳೆಲ್ಲ ಹಾಕಿ ಆದಮೇಲೆ ಈಗ ನಾನು ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಕೂಡ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಪುನಃ. ಇಲ್ಲಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಅಥವಾ ಖಾರ ಪುಡಿ ಏನು ಯೂಸ್ ಮಾಡ್ತಾಯಿಲ್ಲ, ಪೆಪ್ಪರ್ ಕಾಳು ಮೆಣಸಿಂದೆ ಖಾರ ಯೂಸ್ ಮಾಡ್ತಾಯಿರೋದು. ಹಾಗೆ ಇಲ್ಲಿ ಒಂದು 8-10 ಗೋಡಂಬಿನ ನಾನು ನೆನೆ ಹಾಕಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ನಾನು. ಸೊ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ ಪನ್ನೀರ್ ಕಾಜು ಮಸಾಲ. ಸೊ ಗೋಡಂಬಿ ಜಾಸ್ತಿ ಬೇಕಾಗುತ್ತೆ, ಒಂದು 8-10 ಸಾಕು. ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು ಕೂಡ ಹಾಕೋತಾ ಇದ್ದೀನಿ. ಸೊ ಇಷ್ಟ ಹಾಕಿಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ತಾ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನಿಲ್ಲಿ ಒಂದು ಸಣ್ಣ ಬೌಲ್ನಷ್ಟು ನೀರು ಕೂಡ ಹಾಕೋತಾ ಇದ್ದೀನಿ. ನೋಡಿ, ಮೊಸರು ಹಾಕ್ಕೊಂಡಿರೋ ಬೌಲಲ್ಲಿ ನಾನು ನೀರು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಆದಮೇಲೆ ಚೆನ್ನಾಗಿ ಬಾಯ್ಲ್ ಆಗಲಿ, ಲಿಡ್ ಕ್ಲೋಸ್ ಮಾಡಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಸೊ ಚೆನ್ನಾಗಿ ಬಾಯ್ಲ್ ಆದಮೇಲೆ ಪಲಾವ್ ಎಲೆನ ತೆಗೆದುಬಿಡಿ ಸೈಡಿಗೆ. ಸೊ ಇಲ್ಲಿ ನೋಡ್ತಿದ್ರೆ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಫುಲ್ ಕಲರೆಲ್ಲ ಚೆನ್ನಾಗಿ ಚೇಂಜ್ ಆಗಿದೆ. ಸೊ ಈ ಮಸಾಲ ರೆಡಿಯಾಗಿದೆ. ಅದನ್ನ ಸೈಡಿಗೆ ಸ್ವಲ್ಪ ಸ್ಟವ್ ಆಫ್ ಮಾಡಿ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಈಗ ಪನ್ನೀರ್ಗೆ ಏನೆಲ್ಲ ಮಸಾಲ ಮಿಕ್ಸ್ ಮಾಡ್ಕೊಂಡಿದ್ವಿ ಒಂದು ಪ್ಯಾನಿಗೆ ಬಟರ್ ಹಾಕಿಬಿಟ್ಟು ಇದು ಪನ್ನೀರ್ನ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿದ್ದೀರಾ ನಾನು ಯಾವ ಥರ ಫ್ರೈ ಮಾಡ್ಕೊಂಡೆ. ಸೊ ಬಟರ್ ಬೇಕಾದರೆ ಸ್ವಲ್ಪ ಕಮ್ಮಿ ಹಾಕ್ಕೋಬೋದು, ಇಲ್ಲ ನೀವು ಬಟರ್ ಅಥವಾ ಎಣ್ಣೆ ಕುಕ್ಕಿಂಗ್ ಆಯಿಲ್ ಆದ್ರೂ ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಬಟರೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಎಲ್ಲ ಪನ್ನೀರ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಈ ಥರ ಫ್ರೈ ಮಾಡಿದಾಗ ಸ್ವಲ್ಪ ಸಾಫ್ಟ್ ಟೆಕ್ಸ್ಚರ್ ಇರುತ್ತೆ, ಹಾಗೆ ಚೆನ್ನಾಗಿರುತ್ತೆ ಗ್ರೇವಿಗೆ ಹಾಕುವಾಗ. ಸೊ ನೀವು ಈ ಥರ ಮಾಡಿ ತುಂಬ ರುಚಿಯಾಗಿರುತ್ತೆ, ಟ್ರೈ ಮಾಡಿ. ಸೊ ಸ್ವಲ್ಪ ಪನ್ನೀರನ್ನ ನಾನು ಬಟರ್ ಇಲ್ಲದ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಲಾಸ್ಟಿಗೆ ಗ್ರೇವಿ ಮೇಲೆ ಹಾಗೆ ಸರ್ವ್ ಮಾಡಲಿಕ್ಕೆ. ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಸಾಲ ಎಲ್ಲ ಚೆನ್ನಾಗಿ ಆರಿದೆ, ಹಾಗಾಗಿ ಇದನ್ನ ಮಿಕ್ಸಿ ಜಾರಿಗೆ ನಾನು ಫುಲ್ ಮಸಾಲೆ ಏನೆಲ್ಲ ಇದೆ ಎಲ್ಲ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೀರೇನು ಹಾಕಬಾರ್ದು, ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಈ ಥರ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಸೊ ಪೇಸ್ಟ್ ರೆಡಿಯಾಗಿದೆ, ಹಾಗೆ ಪನ್ನೀರ್ ಕೂಡ ಫ್ರೈ ಮಾಡಿ ರೆಡಿಯಾಗಿದೆ. ಸೊ ಈಗ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಗೋಡಂಬಿ ಏನು ಮಸಾಲ ನಾವು ಈಗ ರುಬ್ಕೊಂಡಿದ್ದೀವಿ ಈರುಳ್ಳಿ ಎಲ್ಲ ಹಾಕಿ ಅದನ್ನ ಫಸ್ಟ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ನೀರೇನು ಹಾಕಬೇಡಿ ಈಗ. ಸೊ ಚೆನ್ನಾಗಿ ಫ್ರೈ ಆಗಿ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಬರಬೇಕು.
ನೋಡ್ತಿದ್ರೆ ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಪನ್ನೀರ್ ಮ್ಯಾರಿನೇಟ್ ಮಾಡಿರೋಂಥ ಮಸಾಲೆ ಏನು ಸ್ವಲ್ಪ ಉಳಿದಿತ್ತು ಅದನ್ನು ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಇಲ್ಲಿ ಹಾಕ್ಬೋದು, ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಸೊ ಎಲ್ಲ ಮಸಾಲ ಹಾಕಿಬಿಟ್ಟು ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗ ನಾನಿಲ್ಲಿ ಒಂದು ಸಣ್ಣ ಕಪ್ನಷ್ಟು, ಒಂದು 1/4 ಕಪ್ನಷ್ಟು ಹಾಲು ಕೂಡ ಹಾಕ್ತಾಯಿದ್ದೀನಿ. ಸೊ ಟೇಸ್ಟ್ ಇನ್ನೂ ರುಚಿಯಾಗಿರುತ್ತೆ. ಸೊ ಹಾಲು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಬೇಕಾದರೆ ನೀರು ಯೂಸ್ ಮಾಡಿ ಸ್ವಲ್ಪ. ಬಟ್ ಹಾಲು ಹಾಕಿದರೆ ತುಂಬ ರೆಸಿಪಿ ರುಚಿಯಾಗಿರುತ್ತೆ. ಸೊ ಟ್ರೈ ಮಾಡಿ. ಆ್ಯಂಡ್ ರೆಸಿಪಿ ಗ್ರೇವಿ ಸ್ವಲ್ಪ ಥಿಕ್ನೆಸ್ ಆಗಿ ಬರ್ತಾಯಿದೆ. ಹಾಗೆ ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ ಏನಿದೆ ಅದನ್ನ ಫುಲ್ ಹಾಕ್ಕೋತಾ ಇದ್ದೀನಿ ನಾನು. ಆ್ಯಂಡ್ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಸಾಕು ಬಾಯ್ಲ್ ಆದರೆ. ಯಾಕೆಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರೋಂಥ ಮಸಾಲ ಆ್ಯಂಡ್ ಚೆನ್ನಾಗಿ ಬಾಯ್ಲ್ ಆಗಿದೆ. ಹಾಗಾಗಿ ಒಂದು 2 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಹಾಗೆ ಈಗ ನಾನು ಸ್ವಲ್ಪ ಇಲ್ಲಿ ಸ್ವಲ್ಪ ಇದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಾಯಿದ್ದೀನಿ. ಇದೇನು ಖಾರ ಆಗಲ್ಲ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಸೊ ನೋಡ್ತಿದ್ದೀರಾ ಕಲರ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗೆ ರುಚಿ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನೀವು ಕೂಡ ಆ್ಯಂಡ್ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಈ ರೆಸಿಪಿನ ನೀವು ಮಶ್ರೂಮಲ್ಲಾದ್ರೂ ಟ್ರೈ ಮಾಡ್ಬೋದು. ಮಶ್ರೂಮ್ ಫಸ್ಟೇ ನೀವು ಬಾಯ್ಲ್ ಮಾಡಿ ಇಟ್ಕೊಳ್ಳಿ, ಮತ್ತು ಬಟರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು. ಸೊ ರೆಸಿಪಿ ಆಲ್ಮೋಸ್ಟ್ ನಾನು ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಟ್ರೀಟ್ ಚಾನಲ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.